ಹರೇ ರಾಮ. ಮೊದಲು ಗಂಗೆ, ಯಮುನೆ, ಸರಸ್ವತಿಯ ರೂಪದಲ್ಲಿ ಹರಿಯುವ ಪರಮಾತ್ಮನ ಕರುಣೆಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಗಂಗೆ ಎಂದರೆ ಏನು? ಅದು ಬ್ರಹ್ಮದ್ರವ, ಬ್ರಹ್ಮದ್ರವೋಪಮಿತ ಗಾಂಗಪಯ. ಬ್ರಹ್ಮದ್ರವಕ್ಕೆ ಅದನ್ನು ಹೋಲಿಸ್ತಾರೆ. ಬ್ರಹ್ಮದ್ರವ ಅಂದರೆ ಏನು? ಬ್ರಹ್ಮ ಅಂದರೆ ಪರಮಾತ್ಮ. ಬ್ರಹ್ಮದ್ರವ ಅಂದರೆ ಪರಮಾತ್ಮನೇ ಕರಗಿ ಹರಿದಾಗ ಅದಕ್ಕೆ ಗಂಗೆ ಅಂತ ಹೆಸರು ಬಂತು. ಹಾಗಾಗಿ ಗಂಗೆ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮ ಅಂದರೆ ಘನ, ಅದು ನಮ್ಮ ನಮ್ಮ ಶಕ್ತಿಗೆ, ನಮ್ಮ ಬುದ್ಧಿಗೆ ಎಲ್ಲ ಮೀರಿದ್ದದು. ಆದರೆ ಅದೇ ಪರಮಾತ್ಮ ಕರಗಿ ದ್ರವರೂಪವನ್ನು ತಾಳಿ ಹರಿದು ನಮ್ಮ ನಡುವೆ ಬಂದಾಗ ಹೀಗಿರ್ತದೆ. ಹಾಗಾಗಿ ಅಲ್ಲಿ ಮುಳುಗೇಳುವಂಥದ್ದು ಪರಮಾತ್ಮರಲ್ಲಿ ಮುಳುಗೇಳುವಷ್ಟೇ ಪುಣ್ಯವನ್ನು ಕೊಡುವಂಥದ್ದು, ಅದಕ್ಕಿಂತೇನು ಕಡಿಮೆ ಅಲ್ಲ. ಗಂಗೆ ಅಷ್ಟೇ ಅಂತ ಅಲ್ಲದೆ ಇದ್ದರೂ ಗಂಗೆ ಹತ್ತಿರ ಅಂತ ಯಾವುದು? ಯಮುನೆ ಮತ್ತು ಸರಸ್ವತಿ ಗಂಗೆಯ ಸೋದರಿಯರಿದ್ದ ಹಾಗೆ. ಗಂಗೆಯ ಗುಣಗಳಲ್ಲಿ ತುಂಬ ಇದೆ ಆ ನದಿಗಳಲ್ಲಿಯೂ ಕೂಡ. ಕೆಲವು ವೈಶಿಷ್ಟ್ಯಗಳು ಇದೆ. ಯಮುನೆಯ ತೀರದಲ್ಲಿ ಕೃಷ್ಣ ವಿಹಾರ ಮಾಡಿದ್ದಾನೆ, ಸರಸ್ವತಿ ಗುಪ್ತಗಾಮಿನಿ ಆಕೆ, ಅದರದ್ದೇ ಆದ ವೈಶಿಷ್ಟ್ಯಗಳಿದೆ. ಹಾಗಾಗಿ ಆ ನದಿಗಳು ಸೇರಿಕೊಳ್ತವೆ. ಅವೆಲ್ಲ ಸೇರಿಕೊಂಡಾಗ ಅದೊಂದು ಮಹಾಪುಣ್ಯದ ರಾಶಿ. ತ್ರಿವೇಣಿ ಸಂಗಮ ಎನ್ನುವಂಥದ್ದು ಅತ್ಯದ್ಭುತವಾದ ಪುಣ್ಯದ ರಾಶಿಯಾಗಿ ಮಾರ್ಪಟ್ಟಿತು. ಅದರ ಮೇಲೆ ಪುಣ್ಯಕಾಲದ ಯೋಗ, ಅಪರೂಪದ ಪುಣ್ಯಕಾಲದ ಯೋಗ, ಇದು ಸೇರಿದಾಗ ಅದೊಂದು ಅತ್ಯದ್ಭುತ ಅವಕಾಶವಾಗಿ ಮಾರ್ಪಟ್ಟಿತು. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಗಳಿಗೂ ಒಂದು ಅವಕಾಶ. ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಳ್ಬೋದು, ಎಲ್ಲ ದೋಷಗಳನ್ನು ಕಳ್ಕೊಳ್ಬೋದು, ಸಂಕಲ್ಪವನ್ನು ಸಾಕಾರ ಮಾಡ್ಕೊಳ್ಬೋದು. ಮುಕ್ತಿಯೇ ಕರತಲಾ ಮಲಕ, ಅಂಗೈ ನೆಲ್ಲಿಕಾಯಿ ಹಾಗೆ ಅಂಥ ಸಂದರ್ಭ ಇದು. ದೇವರು ಕಾಲ ದೇಶಗಳೆರಡನ್ನೂ ಕೂಡಿಸಿಕೊಡುವಂಥದ್ದು. ದೇಶ ಅಂದರೆ ಪ್ರಯಾಗ, ಅಷ್ಟು ಪುಣ್ಯಪುತ್ತಮವಾಗಿರ್ತಕ್ಕಂಥ ಪ್ರದೇಶ ಅದು. ಇಲ್ಲಿ ಹರಿಯುವ ಗಂಗಾ ಯಮುನಾ ಸರಸ್ವತಿಗಳ ಸಂಗಮ. ಮೇಲಾಗಿ ಈ ಕುಂಭ ಸಂದರ್ಭ. ಈ ಕುಂಭ ಅನ್ನೋದಕ್ಕೆ ತುಂಬ ಗಂಭೀರವಾದ ಅರ್ಥ ಇದೆ. ಮುಂದೆ ಯಾವಾಗಲಾದ್ರು ಅದನ್ನು ಯೋಚನೆ ಮಾಡೋಣ. ಯಾಕೆ ಇದನ್ನು ಕುಂಭ ಅಂತ ಕರಿಬೇಕು? ಶಂಕರಾಚಾರ್ಯರ ಭಾಷೆಯಲ್ಲಿ ಕುಂಭ ಅಂದರೆ ಏನು ಅನ್ನೋದು ಒಂದು ಪ್ರತ್ಯೇಕವಾದ ಒಂದು ಚಿಂತನೆ ಮಾಡ್ತಕ್ಕಂಥ ಒಂದು ಸಂಗತಿ. ಅದು ಇನ್ನೊಮ್ಮೆ ನೋಡೋಣ ಅದನ್ನು. ಇಷ್ಟು ತೊಗೊಳ್ಬೋದು ನಾವು. ಕುಂಭ ಅಂದರೆ ಕೊಡ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಡ ಇದ್ದ ಹಾಗೆ ನೋಡಿ. ಇದು ಈ ಜೀವಗಳು ರಿಕ್ತ ಕುಂಭಗಳಾಗಿ ಬರ್ತವೆ ಇಲ್ಲಿಗೆ, ಖಾಲಿ ಕೊಡ ಹಾಗೆ ಬರ್ತವೆ ಇಲ್ಲಿಗೆ. ಇಲ್ಲಿ ತುಂಬಿಕೊಂಡು ಪೂರ್ಣ ಕುಂಭಗಳಾಗಿ ಮರಳುತ್ತವೆ ಅಂತ ಸಂದರ್ಭ ಇದು. ನೀವು ಗಂಗೆಯಲ್ಲಿ ಮುಳುಗಿ ಎದ್ದರೆ ಏನು ತುಂಬ್ಕೊಂಡಾಗಾಯ್ತು ಅಂತ ಅಂದ್ಕೊಳ್ಬೇಡಿ. ನೀವೇ ದೇಹ ಘಟ, ಇದೊಂದು ಘಟ ಇದ್ದ ಹಾಗೆ ಇದು ಅಂತ. ಇದರೊಳಗೆ ನೀವು ಆ ಮಹಾ ಚೈತನ್ಯವನ್ನು ನೀವು ತುಂಬ್ಕೊಳ್ತೀರಿ, ಅದ್ಭುತವಾಗಿರುವಂಥ ಚೈತನ್ಯವನ್ನು ತುಂಬ್ಕೊಳ್ತೀರಿ, ಪೂರ್ಣ ಕುಂಭಗಳಾಗಿ ಮರಳ್ತೀರಿ. ಇಂಥದ್ದೊಂದು ಸಂದರ್ಭ ಅಂತ. ಎಲ್ಲರಿಗೂ ಅವಕಾಶ ಲಭ್ಯ ಇದೆ, ನಿಯಮ ಇಲ್ಲ ಏನು. ಈಗ ಒಂದು ದೇವಸ್ಥಾನದ ಗರ್ಭಗುಡಿಗೆ ಎಲ್ಲರೂ ಹೋಗ್ಲಿಕ್ಕಾಗೋದಿಲ್ಲ, ಅಥವಾ ಒಂದು ವೇದ ಅಂದರೆ ಎಲ್ಲರೂ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ, ಸಂಗೀತ ಅಂದರೆ ಎಲ್ಲರಿಗೂ ಗತಿ ಇರೋದಿಲ್ಲ ಸಂಗೀತದಲ್ಲಿ, ಒಂದು ಯಾವುದೊಂದು ಯಜ್ಞ ಅಂದರೆ ಎಲ್ಲರೂ ಕೂಡ ಮಾಡಲಿಕ್ಕೋ ಮಾಡಿಸ್ಲಿಕ್ಕೋ ಆಗೋದಿಲ್ಲ. ಅಂದರೆ ಮಿತಿ ಇದೆ, ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಮಹಾಷೋಡಶಿ ಜಪ ಅಂತ ಅಂದ್ಕೊಳ್ಳಿ ನೀವು, ಶ್ರೀವಿದ್ಯಾ ಜಪ ಅಂದರೆ ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ, ಅರ್ಹತೆ ಬೇಕು, ಅದಕ್ಕೆ ಯೋಗ್ಯತೆ ಬೇಕು ಅಂತ. ಆದರೆ ಇದು ಹಾಗಲ್ಲ, ಯಾರಿಗೆ ಬೇಕಾದರೂ ಅವಕಾಶ ಇದೆ, ಇಲ್ಲ ಅಂತ ಯಾರಿಗೂ ಇಲ್ಲ, ಯಾರು ಬೇಕಾದ್ರೂ ಒಂದು ಮಾಡ್ಬೋದು. ಅದೇ ನಮಗೆ ರಾಮನ ಬಗ್ಗೆ ಇರೋ ಮಾತು ನೆನಪಾಗ್ತಿದೆ. ರಾಮನ ಬದುಕಿನ ಕೊನೆಯ ಕ್ಷಣಗಳು. ಆ ಸಮಯದಲ್ಲಿ ಅವನು ಮೋಕ್ಷಕ್ಕೆ ಅಂತ ಹೊರಟಾಗ ರಾಮ ಅವನನ್ನು ಅಯೋಧ್ಯೆ ಎಲ್ಲ ಹಿಂಬಾಲಿಸ್ತು, ಹಳ್ಳಿ ಜನಗಳು ಕೂಡ ಹಿಂಬಾಲಿಸಿದರು, ದಾರಿಯಲ್ಲಿ ಹಳ್ಳಿ ಜನಗಳು ಕೂಡ ಹಿಂಬಾಲಿಸ್ತಾರೆ. ಯಾಕೆಂದರೆ ಸ್ವರ್ಗದ್ವಾರಂ ಅಪಾವೃತಂ. ಆ ಸಮಯದಲ್ಲಿ ರಾಮ ತೆರೆದಿಟ್ಟ ಸ್ವರ್ಗದ ದ್ವಾರದಂತೆ ಇದ್ದ. ಯಾರು ರಾಮನನ್ನು ಹಿಂಬಾಲಿಸಿದ್ರು ಕೂಡ ಅವರಿಗೆ ಮುಕ್ತಿ
ಕರಸ್ಥಿತವಾಗ್ತಿತ್ತು ಅಂತ ಸಂದರ್ಭ ಅದು ಅಂತ. ಇದು ಕೂಡ ಹಾಗೆ ಅಂತ. ಈಗ ದೇವರು ತನ್ನ ದ್ವಾರವನ್ನು ತೆರೆದಿಟ್ಟ ಹಾಗೆ ಅಂತ. ಯಾರು ಬಂದು ಮುಳುಗಿ ಹೇಳ್ತಾರೋ ಅವರಿಗೆ ಅದು ಲಭ್ಯ ಇದೆ. ಹಾಗಾಗಿ ಅಂಥ ಅಪರೂಪದ ಸಂದರ್ಭಕ್ಕೆ ಎಷ್ಟು ಜೀವಗಳು ಸಾಕ್ಷಿಯಾದವು ಅಂದರೆ ಅದಕ್ಕೆ ಸಂಖ್ಯೆಗಳ ಮಿತಿ ಇಲ್ಲ ಅಂತ. ಅಂದರೆ ಇದರ ಮಹತ್ವ ಏನು ಅನ್ನುವಂಥದ್ದನ್ನು ಕೇವಲ ಇಲ್ಲಿ ಬಂದು ಮಿಂದ ಸಂಖ್ಯೆ ನೋಡಿದರೆ ಗೊತ್ತಾಗ್ತದೆ ಅಂತ. ಈಗ ಕುಂಭವನ್ನು ಟೀಕೆ ಮಾಡುವವರು ಇದ್ದಾರೆ, ಅಥವಾ ಎಲ್ಲ ಮೂರೆಯಲ್ಲಿ ಕೂತು ಮೂಗು ಮುರಿಯುವಂಥವ್ರು ಇದ್ದಾರೆ. ಏನಪ್ಪ ಹೋಗಿ ಯಾಕೆ ಸ್ನಾನ ಮಾಡಬೇಕು, ಏನಂಥದ್ದು ಇಷ್ಟೆಲ್ಲ ಕಷ್ಟಪಡಬೇಕು ಯಾಕೆ ಅನ್ನುವಂಥವ್ರು ಇದ್ದಾರೆ. ಲಕ್ಷಾಂತರ ಜನ ಬಂದು ಕೋಟ್ಯಂತರ ಜನ ಸ್ನಾನ ಮಾಡ್ತಾರೆ, ಆ ನೀರೆಲ್ಲ ಕಲುಷಿತ ಆಗುತ್ತೆ, ಅಲ್ಲಿ ಸ್ನಾನ ಮಾಡಬೇಕಾ ಅನ್ನೋರು ಇದ್ದಾರೆ. ಆದರೆ ಈ ಕೋಟ್ಯಂತರ ಮನುಷ್ಯರು ಬಂದು ಸ್ನಾನ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ದಡ್ಡರಲ್ಲ, ಇವರಿಗೆಲ್ಲ ಬುದ್ಧಿ ಇಲ್ಲ ಅಂತ ನಾವು ಅನ್ಕೋಬಾರದು. ಇಷ್ಟು ಜನ ಇವರಲ್ಲಿ ಎಲ್ಲ ಥರದ ಜನಗಳು ಇದ್ದಾರೆ. ತುಂಬ ಬುದ್ಧಿವಂತರು, ಮೇಧಾವಿಗಳು, ಪ್ರಜ್ಞಾವಂತರು, ವಿದ್ಯಾವಂತರು, ವೇದಶಾಸ್ತ್ರಗಳನ್ನು ಬಲ್ಲವರು. ಅದು ಮಾತ್ರ ಏನು, ಆಧುನಿಕ ವಿದ್ಯೆಗಳನ್ನು ಬಲ್ಲಂಥವ್ರು, ಆಧುನಿಕವಾಗಿ ಬೇರೆ ಬೇರೆ ಸ್ಥಾನಮಾನಗಳು ಗಳಿಸಿರ್ತಕ್ಕಂಥವ್ರು, ದೊಡ್ಡವರು, ಸಣ್ಣವರು, ಪುರುಷರು, ಮಹಿಳೆಯರು ಎಲ್ಲರೂ ಬರ್ತಾರಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸ್ತೋಮವನ್ನು ಆಕರ್ಷಣೆ ಮಾಡ್ತದಲ್ಲ, ಅದು ಮಹತ್ವ ಇದೆ ಅಲ್ಲಿ. ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಕೋಟಿಗಟ್ಟಲೆ ಜನ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆಕರ್ಷಣೆ ಇದೆಯಲ್ಲ, ಆಕರ್ಷಣೆಯೇ ಅಲ್ಲೊಂದು ಮಹತ್ವ ಇದೆ ಅನ್ನೋದನ್ನು ತೋರಿಸುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಈಗ ಲಕ್ಷಾಂತರ ಕೋಟ್ಯಂತರ ಜನ ಸ್ನಾನ ಮಾಡಿದ್ರೆ ನದಿ ಪೂರ್ತಿ ಕಲುಷಿತ ಆಗಿರುತ್ತೆ, ಅಲ್ಲೇನು ಸ್ನಾನ ಮಾಡೋದು ಕೆಲವರಿಗೆ ಉತ್ತರ ಏನು ಅಂದರೆ, ಈ ಲಕ್ಷ ಕೋಟಿ ಮನುಷ್ಯಗಳು ಸೇರ್ತವಲ್ಲ ಒಂದು ಸ್ಥಾನದಲ್ಲಿ, ಕೋಟ್ಯಂತರ ಸಂಕಲ್ಪಗಳು, ಶ್ರದ್ಧೆ, ಮನಸ್ಸು ಸೇರಿದಾಗ ಅದು ಎಲ್ಲಿದ್ರೂ ದೇವರು ಬರಬೇಕು ಅಲ್ಲಿಗೆ. ಅದು ಜಡವಾದ್ರೂ ದೇವರಾಗ್ಬಿಡುತ್ತೆ. ಅದು ಬರೇ ಕಲ್ಲು ಮಣ್ಣಾದರೂ ಕೂಡ ಅದು ಸ್ವರ್ಗ, ವೈಕುಂಠ, ಕೈಲಾಸ ಆಗ್ಬಿಡುತ್ತೆ ಅದು. ಯಾಕೆಂದರೆ ಇಷ್ಟು ಕೋಟಿ ಜನರ ಶ್ರದ್ಧೆ, ಭಕ್ತಿ, ಭಾವ ಅಲ್ಲಿ ಸೇರಿದೆ ಅಂತ. ಹಾಗಿರುವಾಗ ಸಹಜವಾಗಿ ಶಕ್ತಿಯುಳ್ಳ ಕ್ಷೇತ್ರಕ್ಕೆ ಇಷ್ಟೆಲ್ಲ ಮಂದಿ ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಏನಾಗಿರ್ಬೋದು ಇದರ ಒಂದು ಮಹತ್ವ ಅದನ್ನು ನಾವು ಕಲ್ಪನೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಕಂಡಿರುವರೇ ಕಾಣ್ತಕ್ಕಂಥ ಒಂದು ತೆರೆದಿಟ್ಟ ಸ್ವರ್ಗದ ದ್ವಾರ ಇದು ಕುಂಭ ಎಂದರೆ. ನಾವು ತುಂಬಿಕೊಳ್ಬೇಕು, ನಾವೆಲ್ಲ ಪೂರ್ಣ ಕುಂಭಗಳಾಗಬೇಕು. ನಾವು ಖಾಲಿ ಕೊಡಗಳಾಗಿದ್ದೇವೆ. ಚೂರು ಪಾರು ನೀರಿದ್ರೆ ಶಬ್ದ ಮಾಡುತ್ತೆ ಕೊಡ ಭಾಳಷ್ಟು, ಆದರೆ ತುಂಬಿದ ಕೊಡ ಆದರೆ ಅದು ಸದ್ದು ಮಾಡೋದಿಲ್ಲ, ಅದು ಶಬ್ದ ಮಾಡೋದಿಲ್ಲ ಅದು ಅಂತ, ಯಾಕೆಂದರೆ ತುಂಬಿದೆ ಅದು ಅಂತ. ಹಾಗೆ ಅಲ್ಪವಿದ್ಯಾ ಮಹಾಗರ್ವಿ ಅನ್ನೋ ಹಾಗೆ ಚೂರ ಪಾರೋ ಏನೋ ತಿಳ್ಕೊಂಡು ಹಾಗೆ ನಮಗೇನು ಗೊತ್ತು, ಏನೂ ಗೊತ್ತಿಲ್ಲ ಅಂಥವ್ರು ಕೂಡ ಜಂಬ ಕೊಚ್ಕೊಳ್ಳುವಂಥದ್ದನ್ನು ಕಾಣ್ತೇವೆ ನಾವು. ಹಾಗಾಗದೆ ಪೂರ್ಣ ಕುಂಭಗಳಾಗಿ ಪುಣ್ಯವನ್ನು ತುಂಬಿಕೊಂಡು ನಾವು ನಮ್ಮ ಬದುಕಿಗೆ ಮರಳುವಂತೆ ಆಗಬೇಕು. ನಮ್ಮ ಕುಲಕೋಟಿಯನ್ನು ಉದ್ಧಾರ ಮಾಡ್ತೇವೆ ನಾವು. ನಮ್ಮನ್ನು ಮಾತ್ರ ಅಲ್ಲ, ನಮ್ಮನ್ನು ಹೆತ್ತವರು, ಅವರನ್ನು ಹೆತ್ತವರು, ನಮ್ಮ ಮುಂದಿನ ಪೀಳಿಗೆ, ಇದಕ್ಕೆಲ್ಲ ಪುಣ್ಯದ ದೊಡ್ಡ ಬುದ್ಧಿಯನ್ನು ನಾವು ಕೊಡ್ತೇವೆ ನೋಡಿ. ಹಾಗಾಗಿ ಅಂಥದ್ದೊಂದು ಅದ್ಭುತವಾಗಿರುವಂಥ ಅವಕಾಶ ಇಲ್ಲಿ ಅನಾವರಣಗೊಂಡಿತ್ತು. ನಮಗಿಲ್ಲಿ ಬರಬೇಕು ಅನ್ನೋ ಇಚ್ಛೆ ಇದ್ದಿದ್ದಲ್ಲ. ಆದರೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇತ್ತು ನಮಗೆ, ಎಲ್ಲಿ ಆಗುವಂಥದ್ದು ಇದೆಲ್ಲ ಅನ್ನೋ. ಅಲ್ಲಿ ಬೇರೆ ಬೇರೆ ತೊಡಕುಗಳಿದ್ವು, ಮಠದ ಕಾರ್ಯಗಳಲ್ಲಿ ಬರಲಿಕ್ಕಾಗದೇ ಇರುವಂಥ ಸಂದರ್ಭಗಳು ಅಲ್ಲಿಂದಲೂ ಇದ್ವು. ಇಲ್ಲಿಯ ಜನಸಮ್ಮರ್ದ ವ್ಯವಸ್ಥೆ ಹೇಗಪ್ಪ ಅನ್ನೋ ಪ್ರಶ್ನೆ ಇತ್ತು. ಆದರೆ ಬದ್ಧ ಕಾರ್ಯಕರ್ತರ ತಂಡ ಹೂವೆತ್ತದಂತೆ ಇದನ್ನು ಮಾಡಿಸಿದೆ. ಅಷ್ಟು ಸುಗಮವಾಗಿ, ಸುಲಭವಾಗಿ ಇದನ್ನು ಮಾಡಿಸಿದೆ. ನಮಗಿಲ್ಲಿ ಬರಲಿಕ್ಕೆ ಕೂಡ ಸುಲಭ ಇರಲಿಲ್ಲ, ಯಾಕೆಂದರೆ ಸಾವಿರಾರು ಕಿಲೋಮೀಟರ್ಗಳ ಯಾತ್ರೆ. ನಾವು ವಿಮಾನದಲ್ಲಿ ಬರೋ ಹಾಗಿಲ್ಲ, ರಸ್ತೆಯಲ್ಲೇ ಬರಬೇಕು. ಒಂದು ರೀತಿ ವಿನಯವೂ ಕೂಡ ಹೌದು, ಆಕಾಶದಿಂದ ಬಂದು ಇಳಿಯೋದಲ್ಲ ಅಂತ, ಭೂಮಿಯಲ್ಲೇ ಬರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಸೀದಾ ಹೊರಟು ಬರೋದು ಕೂಡ ಅಲ್ಲ, ಪೂಜೆಗಳಾಗಬೇಕು, ಮಧ್ಯದಲ್ಲಿ ಅನುಷ್ಠಾನಗಳಾಗಬೇಕು, ಅದರ ಸಮಯಕ್ಕಾಗಬೇಕು. ಬೆಳಗ್ಗೆ ಬೇರೆ ಆಗಬೇಕು, ಸಾಯಂಕಾಲ ಬೇರೆ ಆಗಬೇಕು, ಅದಕ್ಕೆ ಸ್ಥಾನಗಳು ಬೇಕು, ಸರಿಯಾದ ನಿವಾಸಗಳು, ಸ್ಥಾನಗಳು ಬೇಕು, ವ್ಯವಸ್ಥೆಗಳು ಬೇಕು. ಅಲ್ಲಿ ಕುಂಭ ಅನ್ನೋದು ಒಂದು ಕಾರ್ಯಕ್ರಮ ಅಲ್ಲ ನಮ್ಮ ಪಾಲಿಗೆ, ಈ ಕಾರ್ಯಕ್ರಮ ಸರಣಿ ಇದು. ಅಲ್ಲಲ್ಲಿ ನಿಂತು ಅನುಷ್ಠಾನ ಮಾಡಿ, ಪೂಜೆ ಮಾಡಿ ಮತ್ತೆ ಮುಂದುವರಿಸ್ತಕ್ಕಂಥದ್ದು. ಆದರೆ ಈ ಪೂಜೆ ಅನುಷ್ಠಾನಗಳ ಸಮಯ ಬಿಟ್ಟು ಮತ್ತೆಲ್ಲ ಸಮಯ ಪ್ರಯಾಣವಾಗಿ ಇಟ್ಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡಿ ನಾವು ಇಲ್ಲಿಗೆ ಬಂದು ತಲುಪಿರುವಂಥದ್ದು. ಹಾಗಾಗಿ ಇದರಲ್ಲಿ ಅನೇಕ ಕಾರ್ಯಕರ್ತರ ಶ್ರಮ ಇದೆ. ಈ ದಾರಿಯಲ್ಲಿ ಆಗ ಗಣೇಶ ಪ್ರಸ್ತಾಪ ಮಾಡಿದಾಗೆ ಒಂದೊಂದು ಮೊಕ್ಕಾಮುಗಳಲ್ಲೂ ಮೊದಲು ಹೋಗಿ ಸಿದ್ಧತೆ ಮಾಡಿದವರು, ಜೊತೆಗೆ ಬಂದವರು,
ಅವರ ಪಾತ್ರ ಸಾಕಷ್ಟಿದೆ. ಆದರೆ ದೊಡ್ಡ ಶ್ರಮ ಇಲ್ಲಿ ಬಿದ್ದಿದೆ. ಇಲ್ಲಿಯ ಸಿದ್ಧತೆಗಳು, ಇಲ್ಲಿ ವ್ಯವಸ್ಥೆಗಳು, ಮುಖ್ಯವಾಗಿ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಸಂಗಮಕ್ಕೆ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಯಾರು ಹೋದ ಹಾಗೆ ನಾವು ಹೋಗುವಂತೆ ಇಲ್ಲ. ಇಲ್ಲಿ ದೊಡ್ಡ ಸೇವೆ ಮಾಡಿರ್ತಕ್ಕಂಥವ್ರು ಒಂದು ಅರುಣಶ್ಯಾಮ, ಶ್ರೀ ಸಂಸ್ಥಾನದ ಪ್ರಿಯ ಶಿಷ್ಯನೇ ಹೌದು. ಕೆಲವರು ಮಾನಸ ಪುತ್ರ ಅಂತ ಕರೆಯೋದು ಉಂಟು, ಅದೇನು ತಪ್ಪಲ್ಲ, ನಿಜವೇ ಇದು. ಜೊತೆಯಲ್ಲಿ ನಮ್ಮ ವಿತ್ತಾಧ್ಯಕ್ಷ ಗಣೇಶ, ಸಿಗಂದೂರು ಸತ್ಯನಾರಾಯಣ, ಇಲ್ಲಿ ಸೇರಿರ್ತಕ್ಕಂಥವ್ರು, ಇಲ್ಲಿ ಉದಾಹರಣೆ ಶ್ರೀಧರ ಶೆಣೆಯವರು ಇರ್ಬೋದು. ಇವರೆಲ್ಲ ಭಾರಿ ಶ್ರಮವನ್ನು ಪಟ್ಟಿದ್ದಾರೆ. ಇದರಲ್ಲಿ ತುಂಬ ತಮ್ಮ ತಮ್ಮ ಕಾರ್ಯಗಳನ್ನು ಪಕ್ಕಕ್ಕಿಟ್ಟು, ತಮ್ಮ ತಮ್ಮ ಲಾಭ ನಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇಲ್ಲಿ ಬಂದು ಜೀವವನ್ನೇ ತೆಗೆದು ಕೆಲಸ ಮಾಡಿದ್ದಾರೆ ಅಂದರೆ ತಪ್ಪಿಲ್ಲ. ಅಷ್ಟು ಶ್ರಮಪಟ್ಟು ಒಂದು ತಪಸ್ಸು ಮಾಡಿದಾಗ ಮಾಡಿ ಈ ಒಂದು ಯಾತ್ರೆ ಇದು ಕೂಡಿ ಬಂದಿದ್ದು. ಹಾಗೆ ನಮಗೆ ಒದಗಿ ಬಂದಿದ್ದು ಕಾಶಿ ಮಠ. ಇದೊಂದು ಈ ಸಂದರ್ಭಕ್ಕೆ ಎರಡು ಮಠಗಳ ಸಮನ್ವಯ ಆಗಿರುವಂಥದ್ದು. ಇದಕ್ಕಿಂತ ಮೊದಲು ಇಲ್ಲ ಅಂತಲ್ಲ, ನಮ್ಮ ಬಗ್ಗೆ ಅವ್ರಿಗೂ ಗೊತ್ತಿದೆ, ಅವ್ರ ಬಗ್ಗೆ ನಮಗೂ ಕೂಡ ಗೊತ್ತಿದೆ, ಬಾಂಧವ್ಯ ಇಲ್ಲ ಅಂತಲ್ಲ. ಆದರೆ ವಿಶೇಷ ಬಾಂಧವ್ಯ ನಿರ್ಮಾಣವಾಗಿದ್ದು ಈ ಕುಂಭದ ಒಂದು ಸಂದರ್ಭದಲ್ಲಿ. ಕಾಶಿ ಮಠ ನಮಗೆ ಒದಗಿ ಬಂತು. ಇಲ್ಲಿ ವಸತಿ ಪೂಜೆಗಳನ್ನು ಮಾಡಲಿಕ್ಕೆ ಕಾಶಿ ಮಠ ಒಳ್ಳೆ ರೀತಿಯಿಂದ, ಮತ್ತು ಏನೂ ಒಂದು ರೂಪಾಯಿ ಕೂಡ ಪ್ರತಿಫಲಾಪೇಕ್ಷೆ ಅನ್ನೋದು ಇಲ್ಲದೆ ಸಾಧ್ಯವಾದ ಎಲ್ಲ ಒಳ್ಳೆಯ ವ್ಯವಸ್ಥೆಗಳನ್ನು ಕೊಟ್ಟು ಕಾಶಿ ಮಠ ಇಲ್ಲಿ ನಮಗೆ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದೆ. ಹಾಗಾಗಿ ಅವರನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಹಾಗೆ ಈ ತಂಡ ಏನಿದೆ, ಅರುಣಶ್ಯಾಮ ಮತ್ತು ಬಳಗ, ಇವರು ಇಲ್ಲಿ ತುಂಬ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅಥವಾ ಬೇರೆ ಬೇರೆಯವರನ್ನು ಸಂಪರ್ಕ ಮಾಡಿ, ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರಮಟ್ಟದಲ್ಲಿ ಹಿರಿಯರನ್ನು ಸಂಪರ್ಕ ಮಾಡಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿದ್ದಾರೆ. ಇದು ಕೂಡಿ ಬಂತು. ಇದು ಎಷ್ಟರ ಮಟ್ಟಿಗೆ ಕೂಡಿ ಬಂತು ಅನ್ನೋದು ರಾಮದೇವರು ನಮ್ಮ ಜೊತೆಗೆ ಹೇಗೆ ಇಲ್ಲಿ ಕೂಡ್ತು ಅಂತ ನೋಡಿದವರೇ ಗೊತ್ತದು ಅಂತ. ಈಗ ಒಳಗೆ ಪ್ರವೇಶ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ರಾಮದೇವರು ನಾವು ಹೊರಟ ಸಮಯ ಬೇರೆ, ರಾಮದೇವರು ಹೊರಟ ಸಮಯ ಬೇರೆ. ಒಂದು ವೇಳೆ ನಾವು ಒಳಗೆ ಬಂದು ರಾಮದೇವ್ರ ಹೊರಗೆ ಇದ್ದಿದ್ರೆ ಪರಂಪರೆಯಲ್ಲಿ ಆಗದೇ ಇರುವಂಥ ಘಟನೆ ಆಗ್ಬಿಡ್ತಿತ್ತು. ಒಂದು ಹೊತ್ತು ಪೂಜೆ ಇಲ್ಲ ಅಂತ ಆಗ್ತಕ್ಕಂಥ ಸಂದರ್ಭಗಳು ಆಗ್ಬಿಡ್ತಿತ್ತು ಇಲ್ಲಿ. ಆದರೆ ಅದು ಯಾವುದೂ ಆಗದೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಬಂದು ರಾಮದೇವರ ರಥ ಈ ನಮ್ಮ ರಥದ ಜೊತೆಗೆ ಅದು ಸೇರಿ ಎರಡೂ ಒಳಗೆ ಪ್ರವೇಶ ಮಾಡುವಂತೆ ಆಗಿ ಅದೊಂದು ಪವಾಡವೇ ನಡೀತಿದೆ, ಚಮತ್ಕಾರವೇ ನಡೀತಿದೆ. ಅದಾಗಿ ಇಲ್ಲಿ ಬಂದು ಸುಖವಾಗಿ ಸುರಕ್ಷಿತವಾಗಿ ಬಂದು ತಲುಪಿ ಎರಡು ಸ್ನಾನಗಳು, ಅದು ಮಾಘ ಸ್ನಾನ ಹೌದು, ಏಕಾದಶಿ ನಿನ್ನೆ, ಇಂದು ದ್ವಾದಶಿ, ಎರಡು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ದಿನಗಳು ಇದು. ಅದೆಲ್ಲ ಕೂಡಿ ಬಂದಿರುವಂಥದ್ದು, ಒಳ್ಳೆಯ ನಕ್ಷತ್ರಗಳು ಇದೆಲ್ಲ ಸೇರಿ ಬಂದು ಸೂರ್ಯೋದಯಕ್ಕಿಂತ ಮೊದಲು ಮಾಡಬೇಕು ಅಂತ ಲೆಕ್ಕ ಸ್ನಾನವನ್ನು. ಅದೇನು ಅರುಣಶ್ಯಾಮ ಶಾಸ್ತ್ರಗಳನ್ನೇನು ಓದಿಲ್ಲ, ಅಥವಾ ಸತ್ಯ ಇವರು ಗಣೇಶ ಇವರು ಶಾಸ್ತ್ರಗಳನ್ನು ಓದೋರಲ್ಲ, ಶಾಸ್ತ್ರ ಕೂಡಿ ಬರುವಂಥದ್ದು ಅಂತ. ಅವರು ಬೇರೆ ಸಮಯದಲ್ಲಿ ಜನಸಂಬರ್ಧ ತುಂಬ ಇರ್ತದೆ ಅನ್ನೋ ಕಾರಣಕ್ಕೆ ಬೆಳಗಿನ ಜಾವ 5:30-6 ಗಂಟೆ ಸಮಯದಲ್ಲಿ ಅದನ್ನು ನಿಶ್ಚಯ ಮಾಡಿದರು. ಅದು ಎತ್ತಿದ ಮುಹೂರ್ತ ಅದು ಅಂತ, ಹೇಳಿದ ಸಂದರ್ಭ ಅದು ಅಂತ. ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಆಗಬೇಕು ಸ್ನಾನ, ಅರುಣೋದಯ ಕಾಲದಲ್ಲಿ ಸ್ನಾನ ಆಗಬೇಕು ಅಂತ. ಹಾಗಾಗಿ ಅರುಣೋದಯ ಕಾಲದಲ್ಲೇ ಸ್ನಾನ ಅಲ್ಲಿ ಒಳ್ಳೆ ರೀತಿಯಿಂದ, ತುಂಬ ಒಳ್ಳೆ ರೀತಿಯಿಂದ ನಿನ್ನೆಯೂ ಆಯಿತು, ಇಂದು ಆಯಿತು. ಗಂಗೆಯ ಎರಡು ರೂಪಗಳನ್ನು ನೋಡಿದ್ವು. ನಿನ್ನೆ ಶಿವಸ್ವರೂಪ ಗಂಗೆ ಇದ್ದು, ಇವತ್ತು ರುದ್ರಸ್ವರೂಪ, ಎರಡು ಸ್ವರೂಪಗಳು. ನಿನ್ನೆ ಪರಮಶಾಂತ ಸೌಮ್ಯ ರೂಪ, ಇಂದು ಗಂಭೀರ ರುದ್ರ ರೂಪ, ಎರಡೂ ರೂಪಗಳನ್ನು ಕಂಡಂತೆ ಆಯಿತು. ಆದರೆ ಹೂಬೆತ್ತದಂತೆ ಈ ಕಾರ್ಯಗಳು ನೆರವೇರಿದ್ವು, ಒಳ್ಳೆ ರೀತಿಯಿಂದ ಇವು ನೆರವೇರಲಿಕ್ಕೆ ಯಾರೆಲ್ಲ ಕಾರಣರಾದರೂ ಅವರೆಲ್ಲರನ್ನೂ ತುಂಬ ಮನಃಪೂರ್ವಕವಾಗಿ ಹರಿಸ್ತೇವೆ. ಶಿಷ್ಯರು ಅನೇಕರು ಜೊತೆಗೆ ಬಂದಿದ್ದಾರೆ ಈ ಸಮಯದಲ್ಲಿ. ನಾವು ಯಾರನ್ನೂ ಬನ್ನಿ ಅಂತ ಕರೆದಿಲ್ಲ, ಆದರೆ ತಾವಾಗಿ ಎಲ್ಲರೂ ಅನೇಕರು ಬಂದಿದ್ದಾರೆ. ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ಕಷ್ಟಪಟ್ಟು ಆಗಬೇಕು. ನಾವು ಈ ಲೋಕಕ್ಕೆ ಬರಬೇಕಾದ್ರೆ ನಮ್ಮ ತಾಯಿ ಕಷ್ಟಪಟ್ಟಿರ್ತಾಳೆ. ಆ ಪ್ರಸವ ವೇದನೆ ಎನ್ನುವಂಥದ್ದು ಆಕೆಗೆ ಮಾತ್ರ ಗೊತ್ತು ಅಂತ, ಅದೇನು ಅಂತ. ಈ ಪುರುಷನಿಗೆ ಇಡೀ ಜೀವನ ಅರ್ಥ ಆಗೋದಿಲ್ಲ ಅಂತ, ಪ್ರಸವ ವೇದನೆ ಅಂತ ಏನು ಅಂತ. ತಾಯಿಗೆ ಅರ್ಥ ಆಗುತ್ತೆ ಅದು ಅಂತ. ಹಾಗೆ ಅಷ್ಟಾದ ಮೇಲೆ ನಮಗೆ ಮಾನವ ಜನ್ಮ ಬರುವಂಥದ್ದು ನೋಡಿ, ಯಾವುದೇ ಜನ್ಮ ಬರುವಂಥದ್ದು. ಹಾಗೆ ಈ ತಪಸ್ಸಿಗೆ ಒಂದು ಫಲ ಇದೆ. ಈ ಕುಂಭ ಅಂದರೆ ಏನೊಂದು ಇಷ್ಟೆಲ್ಲ ಪ್ರಯತ್ನ ಬೇಕಾಗ್ತದೆ, ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಆಗಬೇಕಾಗ್ತದೆ. ಅದೆಲ್ಲ ತಪಸ್ಸು, ಅದಾಗಿ ಅದು ಪ್ರಾಪ್ತ ಆಗಬೇಕು. ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ. ನಮ್ಮಲ್ಲಿ ದೇವಸ್ಥಾನಗಳು ಗುಡ್ಡದ ಮೇಲೆ ಇರುವಂಥದ್ದು, ನದಿ ದಾಟಿ ಹೋಗಬೇಕು, ದೂರ ನಡ್ಕೊಂಡು ಹೋಗಬೇಕು, ಕಾಡಿನಲ್ಲಿ.
ಇದರಲ್ಲಿ ಯಾಕೆಂದರೆ ಒಂದು ತಪಸ್ಸು ನಡೆದೇ ದೇವರ ದರ್ಶನ ಆಗಬೇಕು ಅಂತ, ನಮ್ಮ ಸೊಕ್ಕು ಇಳಿಬೇಕಂತೆ. ದೇವರು ನಮಗೆ ಗೋಚರಿಸ್ಬೇಕಾದ್ರೆ ನಾನು ಎನ್ನುವುದು ಅದು ಇಲ್ಲ ಅಂತ ಆಗಬೇಕು. ಆವಾಗ ನೀನು ಅದು ಪರಮಾತ್ಮ ಅವನು ಗೋಚರ ಆಗ್ತಾನೆ ಅಂತ. ಈಗ ನಾನು ಇರುವಲ್ಲಿವರೆಗೆ ಅವನು ಬರೋದೇ ಇಲ್ಲ, ಅವನು ಎದುರಿಗೆ ಸುಳಿಯೋದೇ ಇಲ್ಲ. ಈ ನಾನು ಅನ್ನೋದು ಇಲ್ಲ ಅಂತ ಆಗಬೇಕು, ಆಗಲೇ ಅವನ ಸಾಕ್ಷಾತ್ಕಾರ ಆಗುವಂಥದ್ದು. ಕುಂಭದಲ್ಲಿ ಸಂಗಮದವರೆಗೆ ಒಂದ್ಸಾರಿ ಹೋದರೆ ಮತ್ತೆ ನಾನು ಇಲ್ಲ ಯಾವುದೂ ಇಲ್ಲ ಅಂತ ಸ್ಥಿತಿ ಇರ್ತದೆ ಅಂತ, ಆಗಲೇ ನಮಗದು ಆಗುವಂಥದ್ದು ಅಂತ. ಹಾಗಾಗಿ ಅಲ್ಲಿ ತಾಯಿ ಮಡಲಿಗೆ ಹೋದ ಹಾಗೆ ಆ ಗಂಗೆ ಯಮುನೆ ಸರಸ್ವತಿಯರ ಆ 3 ಜನ ಸೇರುವಲ್ಲಿ ನೋಡಿ, ಅದು ಕೌಸಲ್ಯ ಸುಮಿತ್ರ ಕೈಕೇಯಿ ಈ 3 ಸೇರಿ 4 ಪರಮಾತ್ಮ ಶಿವನ್ ನಾರಾಯಣನ ಅವತಾರ ಆಗ್ತದೆ ನೋಡಿ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಅಲ್ಲ, ಒಂದೇ ಅದು 4 ಸೇರಿ. ಅದು ಈ 3ರಲ್ಲಿ 3 ಸೇರಿ 4 ಅವನು ಹೊರಗೆ ಬರ್ತಾನೆ ನೋಡಿ ಅಂತ. ಹಾಗೆ ಈ 3 ಸೇರಿದಲ್ಲಿ ಗಂಗೆ ಯಮುನೆ ಸರಸ್ವತಿ 3 ಸೇರಿದಲ್ಲಿ ನಾವು 4 ಪಡಿತೇವೆ. ಧರ್ಮ ಅರ್ಥ ಕಾಮ ಮೋಕ್ಷ 4 ಕೂಡ ಪಡೆಯೋದಕ್ಕೆ ಅಲ್ಲಿ ಅವಕಾಶ ಇದೆ, ಸಾಧ್ಯ ಇದೆ ಅಂತ. ಆದರೆ ಒಂದೇ ಒಂದು ಮಾತು ಜೊತೆಗೆ ಇಟ್ಕೊಳ್ಬೇಕು, ಅದೇನೆಂದರೆ ಶ್ರದ್ಧೆ ನಮಗೆ ಮುಖ್ಯ ಅಂತ. ಇದೆಲ್ಲ ಫಲ ಕೊಡಬೇಕಾದ್ರೆ ನಮಗೆ ಎಷ್ಟು ಶ್ರದ್ಧೆ ಇದೆಯೋ ಅಷ್ಟು ಫಲ, ಶ್ರದ್ಧೆ ಎಷ್ಟು ಕಡಿಮೆ ಇದೆಯೋ ಅಷ್ಟು ಕಡಿಮೆ ಫಲ. ಈಗ ಕುಂಭಕ್ಕೆ ಬರುವವರಲ್ಲಿ ಎಲ್ಲರೂ ಶ್ರದ್ಧೆಯಿಂದಲೇ ಬರ್ತಾರೆ ಅಂತಲ್ಲ, ಬಹುತೇಕ ಹೆಚ್ಚಿನವರು ಶ್ರದ್ಧೆಯಿಂದ ಬರ್ತಾರೆ. ಆದರೆ ಯಾರೋ ಕೆಲವರು ಒಂದು ತಮ್ಮ ದೊಡ್ಡಸ್ತಿಗೆ ತೋರಿಸೋದಕ್ಕೂ ಬರ್ಬೋದು, ಒಂದು ಪ್ರಚಾರಕ್ಕಾಗಿಯೂ ಬರ್ಬೋದು, ಅಥವಾ ಯಾರೋ ಕೆಲವರು ಸಿಗ್ತಾರೆ ದೊಡ್ಡ ದೊಡ್ಡವರನ್ನು ಕಾರಣಕ್ಕೂ ಬರ್ಬೋದು. ಇವೆಲ್ಲ ಅಲ್ಲ, ಎಲ್ಲರಿಗಿಂತ ದೊಡ್ಡವರು ಗಂಗೆ ಯಮುನೆ ಸರಸ್ವತಿ ಅವರ ಸಂಗಮ. ದ್ರವವಾಗಿ ಕರಗಿ ಹರಿಯುವ ಪರಮಾತ್ಮ, ಬ್ರಹ್ಮ ದ್ರವ. ಹಾಗಾಗಿ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನಾವು ಬಂದಿದ್ದು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಗಂಗಾ ಯಮುನೆ ಸರಸ್ವತಿಯವರು ಒಬ್ಬರನ್ನೊಬ್ಬರು ಭೇಟಿ ಮಾಡುವಾಗ, ಈ ಕಾಲವು ಸಂಧಿಸುವಾಗ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭ. ಆ ಶ್ರದ್ಧೆ ಇದ್ದಾಗ ಮಾತ್ರವೇ ಪೂರ್ಣ ಫಲ ಬರುವಂಥದ್ದು ಎಂಬುದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು. ಇದೆಲ್ಲ ಸ್ವರ್ಣಾವಕಾಶಗಳು, ವಜ್ರಾವಕಾಶಗಳು, ರತ್ನಾವಕಾಶಗಳು, ಇದೆಲ್ಲ ಯುಗ ಯುಗದ ಅವಕಾಶಗಳು. ಉದ್ಧಾರವಾಗಲಿಕ್ಕೆ ದೇವರು ಆಗಾಗ ತೆರೆದಿಡುವ ದ್ವಾರಗಳು. ಭಗವಂತನ ದ್ವಾರ ಎಷ್ಟೊತ್ತಿಗೂ ತೆರೆದಿರ್ತದೆ ಅಂತಿಲ್ಲ, ಯಾವಾಗಲೂ ಒಂದ್ಸರಿ ಬಾಗಿಲು ತೆರೆತದೆ. ಒಂದ್ಸತಿ ತೆರೆದಾಗ ನಾವು ಗಾಳಿ ಬಂದಾಗ ತೂರಿಕೊಳ್ಬೇಕು ಅನ್ನುವಾಗ ಆ ಹೊತ್ತಿನಲ್ಲಿ ನಾವು ತೂರಿಕೊಂಡು ಅದನ್ನು ಪಡ್ಕೊಳ್ಬೇಕು ಅಂತ ಕುಂಭ ಎನ್ನುವಂಥದ್ದು. ಅಂಥ ಸಂದರ್ಭ ನೀವೆಲ್ಲ ಧನ್ಯಾತ್ಮರು, ಪುಣ್ಯಾತ್ಮರು. ನಿಮ್ಗೆ ಯಾರಿಗೆಲ್ಲ ಈ ಕುಂಭದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಆಯಿತು, ನಿಮ್ಮಂಥ ಪುಣ್ಯಶಾಲಿಗಳು ಬೇರೆ ಯಾರೂ ಇಲ್ಲ. ಯಾರು ಮನೆಯಲ್ಲಿ ಕೂತು ಆಸೆ ಪಡ್ತಾ ಇದ್ದಾರೋ ಅವ್ರಿಗೂ ಫಲ ಇದೆ. ಬರಬೇಕು ಅನ್ನೋ ಅಪೇಕ್ಷೆ, ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂಥವು ಯಾರಿದ್ದಾರೋ, ಅವ್ನು ಯಾರೇ ಆಗಿರಲಿ, ಪಾಪಿ ಆಗಿರಲಿ ಪುಣ್ಯಾತ್ಮನೇ ಆಗಿರಲಿ, ಅಂಥವನಿಗೂ ಕುಳಿತಲ್ಲೇ ಕುಂಭಸ್ನಾನದ ಒಂದು ಫಲ ಅವನಿಗೂ ಕೂಡ ಇದೆ ಅನ್ನೋದನ್ನು ನಾವು ಭಾವಿಸಬೇಕು. ಹಾಗಾಗಿ ಈ ಅದೃಷ್ಟಶಾಲಿ ಜೀವಗಳು, ಅದೃಷ್ಟಶಾಲಿ ಚೇತನರು ನಿಮ್ಮನ್ನೆಲ್ಲ ನಿರತಿಶಯ ಪ್ರೇಮದಿಂದ ಹರಿಸ್ತೇವೆ. ಅರುಣ ಹೇಳಿದ ಹಾಗೆ ಇದು ಮೊದಲನೇ ಕುಂಭ ನಮಗೂ ಕೂಡ. ಕುಂಭಕ್ಕೆ ಅನೇಕ ಸಂದರ್ಭಗಳಿದ್ದು ಹಿಂದೆ, ಆದರೆ ಮೊದಲನೇ ಬಾರಿಗೆ ಅಪರೂಪದ ಕುಂಭಕ್ಕೆ ನಮಗೆ ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿದೆ. ನಮಗೂ ಒಂದು ಕುಂಭ ತುಂಬಿದಾಗ ಉಂಟಾಗುವ ಸಂತೋಷ, ಆ ಸಂತೋಷವನ್ನು ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಪೂರ್ಣ ಕುಂಭಕ್ಕೆ, ತೃಪ್ತಿಗೆ ಅಂತ. ಹೊಟ್ಟೆ ತುಂಬಿದಾಗ ಆಗುವ ಸಂತೋಷ ಇದೆಯಲ್ಲ, ಪೂರ್ತಿ ತುಂಬಿದಾಗ, ಅಂಥ ಒಂದು ತೃಪ್ತಿ ಇಂದು ನಮ್ಮಲ್ಲಿದೆ. ಹಾಗಾಗಿ ನಿಮಗೆಲ್ಲ ಆಶೀರ್ವಾದಗಳು. ನಮಗೆಲ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಇಲ್ಲಿ ಸೇರದೇ ಇರ್ತಕ್ಕಂಥ, ಸೇರಲಿಕ್ಕೆ ಸಾಧ್ಯ ಆಗದೇ ಇರ್ತಕ್ಕಂಥ, ಮಾನಸಿಕವಾಗಿ ಸೇರಿರ್ತಾರೆ ಅಂತ ಎಲೆಮರೆಯ ಕಾಯಿಗಳಾಗಿ ಇದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಆ ಮಾಘಸ್ನಾನದ, ಕುಂಭಸ್ನಾನದ, ಗಂಗಾಸ್ನಾನದ, ಯಮುನಾ ಸರಸ್ವತಿಯರ ಸ್ನಾನದ, ಆ ಸೇರುವಿಯ ಸಂಗಮದ ಸ್ನಾನದ ಮಹಾಪುಣ್ಯ ಫಲ ಒಂದಕ್ಕೆ 10 ಆಗಿ, 100 ಆಗಿ, 1000ವಾಗಿ, ಅನಂತವಾಗಿ ಕುಡಿ ಬರಲಿ. ಎಲ್ಲರಿಗೂ ಒಳಿತಾಗಲಿ, ಪಾಪಗಳೆಲ್ಲ ಕಳೆದು ಹೋಗಲಿ. ಮಾಡಿದ ತಿಳಿದೋ ತಿಳಿದೆಯೋ ಈ ಜನ್ಮದಲ್ಲಿಯೂ ಪೂರ್ವ ಜನ್ಮದಲ್ಲಿಯೂ, ನಮ್ಮಿಂದಲೂ ನಮ್ಮ ಪೂರ್ವಜರಿಂದಲೂ ನಡೆದು ಹೋಗಿರಬಹುದಾದ ಎಲ್ಲ ದೋಷಗಳು, ಆತ್ಮಕ್ಕೆ ಮೆತ್ತಿದ ಕಲಂಕಗಳು, ಜೀವಕ್ಕಂಟಿದ ಕಲ್ಮಶಗಳು ಎಲ್ಲ ತೊಳೆದು ಹೋಗಿ ಜೀವ ಶುದ್ಧವಾಗಿ, ಶುದ್ಧ ಚಿನ್ನದ ಜೊತೆಗೆ ಸೇರುವ ಹಾಗೆ, ಶುದ್ಧ ನೀರು ಶುದ್ಧ ನೀರಿನ ಜೊತೆಗೆ, ಶುದ್ಧ ಹಾಲು ಶುದ್ಧ ಹಾಲಿನ ಜೊತೆಗೆ, ಒಂದು ಶುದ್ಧ ದ್ರವ್ಯ ಮತ್ತೊಂದು ಶುದ್ಧ ದ್ರವ್ಯ ಜೊತೆಗೆ ಸೇರುವಂಥದ್ದು. ಹಾಗೆ ಪರಮಾತ್ಮನೆಂಬ ಪರಿಶುದ್ಧ ಚಿನ್ನದ ಜೊತೆಗೆ ಸೇರುವ ಶುದ್ಧ ಚಿನ್ನವಾಗಿ ನಮ್ಮೆಲ್ಲರ ಜೀವ ಮಾರ್ಪಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. शंकराचार्य श्रीमती शंकराचार्य श्रीमद राघवेश्वर भारती स्वामी महाराज की जय।